ನಮಸ್ಕಾರ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ರೆಪೋ ದರವನ್ನು ಕಡಿತ ಮಾಡಿದೆ. ಹೌದು ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡುವುದರ ಮೂಲಕ ರೆಪೋ ದರವನ್ನು 5.5%ಗೆ ಇಳಿಕೆ ಮಾಡಿದೆ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರದಲ್ಲಿ ಇಳಿಕೆಯನ್ನು ಮಾಡಿರುವ ಕಾರಣ ಬ್ಯಾಂಕುಗಳ ಸಾಲಗಳ ಬಡ್ಡಿದರ ಕೂಡ ಇಳಿಕೆಯಾಗಿದೆ. ಪ್ರಮುಖವಾಗಿ ಈ 7 ಬ್ಯಾಂಕುಗಳಲ್ಲಿ ಗೃಹ ಸಾಲವನ್ನು ಮಾಡಿದವರು ಇನ್ನು ಮುಂದೆ ಕಡಿಮೆ ಬಡ್ಡಿಯನ್ನು ಪಾವತಿ ಮಾಡಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಇಳಿಕೆ ಮಾಡಿದ ಕಾರಣ ಗೃಹ ಸಾಲದ ಬಡ್ಡಿದರ ಕೂಡ ಇಳಿಕೆಯಾಗಿದೆ. ಹಾಗಾದರೆ ಯಾವ 7 ಬ್ಯಾಂಕುಗಳ ಗೃಹ ಸಾಲದ ಬಡ್ಡಿದರ ಇಳಿಕೆಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸ್ನೇಹಿತರೆ, ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನಲ್ಲಿ ಗೃಹ ಸಾಲವನ್ನು ಮಾಡಿದರೆ ನೀವು ಇನ್ನು ಮುಂದೆ ಕಡಿಮೆ ಗೃಹ ಸಾಲದ ಬಡ್ಡಿಯನ್ನು ಪಾವತಿ ಮಾಡಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರದಲ್ಲಿ 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿರುವುದರ ಕಾರಣ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಗೃಹ ಸಾಲದ ಬಡ್ಡಿದರ 8.85ರಿಂದ 8.35ಕ್ಕೆ ಇಳಿಕೆಯಾಗಿದೆ. ಅದೇ ರೀತಿಯಲ್ಲಿ RBI ಮಾರ್ಗಸೂಚಿಗಳ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಗೃಹ ಸಾಲದ ಬಡ್ಡಿದರವನ್ನು ಇಳಿಕೆ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ರೆಪೋ ದರ 50 ಬೇಸಿಸ್ ಪಾಯಿಂಟ್ಗಳಷ್ಟು ಇಳಿಕೆಯಾಗಿರುವುದರ ಕಾರಣ ಸ್ಟೇಟ್ ಬ್ಯಾಂಕ್ ಈಗ ಗೃಹ ಸಾಲದ ಬಡ್ಡಿದರವನ್ನು 8.75%ನಿಂದ 8.25%ಗೆ ಇಳಿಕೆಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ಮೂರನೇದಾಗಿ ಯೂನಿಯನ್ ಬ್ಯಾಂಕಿನ ಬಡ್ಡಿದರ ಕೂಡ ಇಳಿಕೆ ಆಗಿರುವುದನ್ನು ನಾವು ಗಮನಿಸಬಹುದಾಗಿದೆ. RBI ರೆಪೋ ದರವನ್ನು ಇಳಿಕೆ ಮಾಡಿದ ಕಾರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗೃಹ ಸಾಲದ ಬಡ್ಡಿದರವನ್ನು 8.25ಕ್ಕೆ ಇಳಿಕೆಯನ್ನು ಮಾಡಿದೆ. ಈ ಹಿಂದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಗೃಹ ಸಾಲದ ಬಡ್ಡಿದರ 8.75 ಆಗಿತ್ತು. ಆದರೆ ಈಗ ಗೃಹ ಸಾಲದ ಬಡ್ಡಿದರ 8.25ಕ್ಕೆ ಇಳಿಕೆಯಾಗಿದೆ. ಇನ್ನು ನಾಲ್ಕನೆಯದಾಗಿ ಕೆನರಾ ಬ್ಯಾಂಕ್ ಕೂಡ ಗೃಹ ಸಾಲದ ಬಡ್ಡಿದರವನ್ನು ಇಳಿಕೆ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಇಳಿಕೆ ಮಾಡಿದ ಕಾರಣ ಕೆನರಾ ಬ್ಯಾಂಕ್ ಈಗ ಗೃಹ ಸಾಲದ ಬಡ್ಡಿದರವನ್ನು 8.75ರಿಂದ 8.25ಕ್ಕೆ ಇಳಿಕೆ ಮಾಡಿದೆ. ಇನ್ನು ಐದನೇದಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಗೃಹ ಸಾಲದ ಬಡ್ಡಿದರ ಕೂಡ ಇಳಿಕೆಯಾಗಿದೆ. ಹೌದು, ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಗೃಹ ಸಾಲದ ಬಡ್ಡಿದರ 8.85ರಿಂದ 8.35ಕ್ಕೆ ಇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಗೃಹ ಸಾಲದ ಬಡ್ಡಿದರ 8.65ರಿಂದ 8.15ಕ್ಕೆ ಇಳಿಕೆಯಾಗಿದೆ. ಇನ್ನು ಕೊನೆಯದಾಗಿ ಬ್ಯಾಂಕ್ ಆಫ್ ಇಂಡಿಯಾದ ಗೃಹ ಸಾಲದ ಬಡ್ಡಿದರದಲ್ಲಿ ಕೂಡ ಇಳಿಕೆಯಾಗಿರುವುದನ್ನು ನಾವು ಗಮನಿಸಬಹುದು. ಬ್ಯಾಂಕ್ ಆಫ್ ಇಂಡಿಯಾದ ಗೃಹ ಸಾಲದ ಬಡ್ಡಿದರ 8.85ರಿಂದ 8.35ಕ್ಕೆ ಇಳಿಕೆಯಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿರುವುದರ ಕಾರಣ ಈ ಎಲ್ಲ ಬ್ಯಾಂಕುಗಳ ಗೃಹ ಸಾಲದ ಬಡ್ಡಿದರ ಇಳಿಕೆ ಆಗಿರುವುದನ್ನು ನೀವೆಲ್ಲರೂ ಗಮನಿಸಬಹುದಾಗಿದೆ.